ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ಮತ್ತು ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಕಳೆದ ವರ್ಷ ಲಾಭ ನಷ್ಟಗಳ ಮಧ್ಯದಲ್ಲಿದ್ದೀರಿ. ಆದ್ರೆ ಈ ವರ್ಷ ಪ್ರಾರಂಭದಲ್ಲಿ ಒಂದಿಷ್ಟು ಒಳಿತನ್ನ ಕಾಣ್ತೀರಿ. ತುಂಬಾ ವರ್ಷಗಳಿಂದ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಕ್ಕೆ ಪರಿಹಾರ ಯಾವಾಗಪ್ಪ ಭಗವಂತ ಅಂತ ಕೇಳುವಂತ ಪರಿಸ್ಥಿತಿ ನಿಮ್ಮದು. ಆದ್ರೂ ಭಯ ಪಡ್ತೀರಾ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೇಕು. ಆದ್ರೆ ಏನನ್ನ ನಂಬಿ ನೀವು ಮುಂದೆ ಹೋಗ್ತಿರಲ್ಲ, ಆಗ್ಲೇ ಒಂದಿಷ್ಟು ವ್ಯತ್ಯಾಸ ಆಗ್ತಾರ. ನಿಮ್ ಹಿಂದೆ ನಿಮಗೆ ಇರ್ತಕ್ಕಂಥವ್ರು ನಿಮ್ಮ ಮಿತ್ರರು ಅಂತ ನೀವು ತಿಳಿದಿದ್ದೀರಿ. ಆದ್ರೆ ಶತ್ರುಗಳ ಜೊತೆ ಸಹಿತ ನೀವಿದ್ದೀರಿ. ನಿಮ್ಮ ಶತ್ರುಗಳು ನೀವು ಹಾಕುವ ಹೆಜ್ಜೆಯನ್ನ ಆಗಿಂದಾಗ್ಲೇ ವೀಕ್ಷಿಸ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಏನಾದ್ರೂ ಒಂದು ಸಮಸ್ಯೆ ಅವರಿಂದ ನಡೀತಿರುತ್ತೆ, ಆದ್ರೆ ನಿಮ್ಗೆ ಅದು ಅರಿವು ಆಗೋದಿಲ್ಲ. ಆದ್ರೆ ಅದು ಅರಿವಾಗುವಷ್ಟರೊಳಗಾಗಿ ಸಮಯ ಮೀರಿ ಹೋಗಿರುತ್ತೆ. ಆದಷ್ಟು ಇವತ್ತಿನ ದಿವಸ ಅಂದ್ರೆ ಯುಗಾದಿಯ ಮುಂದಿನ 3 ತಿಂಗಳ ಕಾಲ ನೀವು ಮಾಡಬೇಕಾದಂತಹದ್ದು ಕಪ್ಪು ಬಣ್ಣದ ಆಕಳಗಾಗ್ಲಿ ಅಥವಾ ಒಂದಷ್ಟು ಕಾಗೆಗಳಿಗಾಗ್ಲಿ ಅಥವಾ ಯಾವ್ದಾದ್ರು ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗ್ಲಿ ಏನಾದ್ರು ಒಂದು ತಿನ್ಲಿ ಪದಾರ್ಥ ಕೊಡಿ. ನಾನೇ ಬಡವ, ನಾನೇ ಕಷ್ಟದಲ್ಲಿದ್ದೀನಿ, ನಾನೇನಪ್ಪ ಕೊಡ್ಲಿ ಅನ್ನೋದಾಗಿದ್ರೆ ನೀವು ಊಟ ಮಾಡ್ತಿರಲ್ಲ, ಆ ಊಟ ಮಾಡೋದಕ್ಕೂ ಮುನ್ನ ಒಂದು ತುತ್ತು ಅನ್ನವನ್ನ ತೆಗೆದು ಪಕ್ಕದಲ್ಲಿ ಇಡಿ. ಆ ಒಂದು ತುತ್ತನ್ನ 4 ಪಕ್ಷಿಗಳಿಗೆ ಆಹಾರವಾಗಿ ಕೊಡಿ. ಅಲ್ಲಿ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಸಿಗುತ್ತೆ, ಹೆಚ್ಚಿನ ಫಲಾಫಲಗಳು ಸಿಗುತ್ತೆ. ಇದ್ರ ಜೊತೆಗೆ ಹರಿಯೋ ನೀರು ಸ್ನಾನ ಅಥವಾ ಒಂದು ಸಮುದ್ರ ಸ್ನಾನ, ಕೆಲವಷ್ಟು ಋಣಬಾಧೆಗಳಿದೆ. ಆ ಋಣಬಾಧೆಗಳು ತುಲಾರಾಶಿಯಲ್ಲಿ ಇರೋದ್ರಿಂದ ನೀವು ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ದಾಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಆ ಋಣಬಾಧೆ ಹರಿಬೇಕಾದ್ರೆ ಸಮುದ್ರ ಸ್ನಾನ ಬೇಕು. ಇದ್ರ ಜೊತೆಗೆ ಶಿವಾಲಯಕ್ಕೆ ಬಂದು ಒಂದಷ್ಟು ಉಪ್ಪು, ಬೆಲ್ಲ ಇಂತಹದ್ದನ್ನ ದಾನವಾಗಿ ಕೊಡಿ. ಆಗ ಮತ್ತಷ್ಟು ಅಭಿವೃದ್ಧಿಯನ್ನ ತಾವು ಕಾಣ್ತೀರಿ. ಒಳ್ಳೆದಾಗ್ಲಿ, ಶುಭವಾಗಲಿ.